ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪ್ರಿಸನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಯಿತು ಮೊನ್ನೆ. ಇದು ಅಫೆನ್ಸಸ್ ಅಗೇನ್ಸ್ಟ್ ಪಬ್ಲಿಕ್ ಸರ್ವೆಂಟ್, ಜಿಲ್ ಸೂಪ್ರಿಂಟೆಂಡೆಂಟ್ ಜೊತೆ ಗಲಾಟೆ ಮಾಡಿದ್ದಾರೆ ಒಬ್ಬರು ಆರೋಪಿ. ಅವರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಇದಕ್ಕಿಂತ ಮೊದಲೇ ಕೂಡ ಚೆಕಿಂಗ್ ಟೈಮಲ್ಲಿ ಯಾವುದು ಮೊಬೈಲ್ ವಗೇರಾ ಸಿಕ್ಕಿದೆ, ಈ ವಿಚಾರ ಬಗ್ಗೆ ಕೂಡ ಕೇಸ್ ರಿಜಿಸ್ಟರ್ ಆಯಿತು. ಈ ಕೇಸಲ್ಲಿ ಆರೋಪಿ ಯಾರು ಇದ್ದಾರೆ, ತುಂಬ ನೋಟೋರಿಯಸ್ ಕ್ರಿಮಿನಲ್ ಬಾಂಬೆ ಸಲೀಮ್ ಒಬ್ಬರು ಇದ್ದಾರೆ. ಅವರು ಮೊದಲೇ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಮರ್ಡರ್ ಆದಮೇಲೆ ಬೇಲಲ್ಲಿ ಆಚೆ ಬಂದಿದ್ದಾರೆ. ವಿದಿನ್ 1 ವೀಕ್ ಒಂದು ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಕೇಸ್ ಆಗಿದೆ ಅವರ ಮೇಲೆ. ಅವರಿಗೆ ನಾವು ಫೆಬ್ರವರಿಯಲ್ಲಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆಯಿಂದ ಜೈಲಲ್ಲಿ ಇತ್ತು ಇವರು. ಬಟ್ ಸುಮಾರು ಕಂಪ್ಲೇಂಟ್ಸ್ ಬರ್ತಾ ಇತ್ತು ನಮಗೆ ರೀಸೆಂಟಲ್ಲಿ. ಬೇರೆ ಈ ಜೈಲಲ್ಲಿ ಬೇರೆ ಯಾರು ಇನ್ಮೇಟ್ಸ್ ಇದ್ದಾರೆ ಅವ್ರ ಫ್ಯಾಮಿಲಿಯಿಂದ ಕೂಡ ಕಂಪ್ಲೇಂಟ್ ಬರ್ತಾ ಇತ್ತು ಕಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಎಲ್ಲರ ಜೊತೆ ಗಲಾಟೆ ಮಾಡ್ತಾ ಇದ್ದಾರೆ. ಈ ವಿಚಾರ ಬಗ್ಗೆ ನಾವು ಕೂಡ ನಮ್ಮ ಸೀನಿಯರ್ ಆಫೀಸರ್ಸ್ ಗಮನಕ್ಕೆ ಹೇಳಿ ಕಿ ಇವರಿಗೆ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಈ ಥರ ರಿಕ್ವೆಸ್ಟ್ ಕಳಿಸಿದ್ದೀವಿ. ಬಟ್ ನಿನ್ನೆ ಈ ಥರ ಕೇಸ್ ಆಯಿತು. ಆಮೇಲೆ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ದು ಮೇಲಧಿಕಾರಿ ಕೂಡ ಬಂದು ಅಲ್ಲಿ ಭೇಟಿ ಮಾಡಿ ಅದನ್ನು ಡಿಸೈಡ್ ಮಾಡಿದ್ದಾರೆ. ಸೊ ಯಾರು ಈ ಕೇಸಲ್ಲಿ ಆರೋಪಿ ಇದ್ದರೆ ಅವರೆಲ್ಲರಿಗೆ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಕೇಸಲ್ಲಿ ಮೇನ್ ಆರೋಪಿ ಯಾರು ಇದ್ದಾರೆ ಅವರಿಗೆ ಕೊಪ್ಪಳ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಆಲ್ರೆಡಿ ಪೊಲೀಸ್ ಎಸ್ಕಾರ್ಟಲ್ಲಿ ಅವರಿಗೆ ಕರ್ಕೊಂಡು ಹೋಗಿ ಕೊಪ್ಪಳಲ್ಲಿ ಬಿಟ್ಟಿದ್ದೀವಿ ನಾವು. ಸರ್, ಇದು ಜೈಲು ಅಧಿಕಾರಿಗಳು ಮೊಬೈಲ್ ಕೊಟ್ಟಿದ್ರು ಅಂತ ವಿಚಾರ ಏನಾದರೂ ತನಿಖೆ? ಅದು ಒಂದು ತನಿಖೆದು ಪಾಯಿಂಟ್ ಇದೆ ಕಿ ಹೇಗೆ ಥರ ಇವರಿಗೆ ಮೊಬೈಲ್ ವಗೇರಾ ಕೊಟ್ಟಿದ್ದಾರೆ, ಜೈಲ್ದವರು ಕೊಟ್ಟಿದ್ದಾರೆ, ಅಥವಾ ಯಾರು ಫ್ಯಾಮಿಲಿ ಮೆಂಬರ್ಸ್ ಯಾವಾಗ ಭೇಟಿ ಮಾಡೋಕ್ಕೆ ಬರ್ತಾರೆ ಆ ಟೈಮ್ಗೆ ಏನಾದರೂ ಕೊಟ್ಟಿದ್ದಾರೆ. ಬಟ್ ನಾವು ಕೂಡ ರೆಗ್ಯುಲರ್ ಆಗಿ ಪೊಲೀಸ್ ಇಲಾಖೆಯಿಂದ ರೆಗ್ಯುಲರ್ ಆಗಿ ಚೆಕಿಂಗ್ ಮಾಡ್ತಾ ಇದ್ದೀವಿ. ರೀಸೆಂಟಾಗಿ DIG ಪ್ರೆಸೆಂಟ್ ಮೇಡಮ್ ಬಂದಿದ್ದಾರೆ. ಅವರಿಗೆ ಚೆಕಿಂಗ್ ಟೈಮಲ್ಲಿ ಒಂದು ಮೊಬೈಲ್ ಸಿಕ್ಕಿದೆ ಒಳಗಡೆ. ಆ ವಿಚಾರ ಬಗ್ಗೆ ಕೂಡ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಬೇಸಿಕ್ಲಿ ಇದು ಇದೇ ಥರ ಕಂಟ್ರೋಲ್ ಆಗುತ್ತೆ ಕಿ ರೆಗ್ಯುಲರ್ ಆಗಿ ಸರ್ಪ್ರೈಸ್ ಚೆಕ್ಸ್ ವಗೇರಾ ಮಾಡಬೇಕು. ಸೊ ಡೆಫಿನೆಟ್ಲಿ ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ ಇದು. ಸರ್, ಪೊಲೀಸರ ಮೇಲೆ ಕೂಡ ಅದು ಬೆದರಿಕೆ ಹಾಕ್ತಿದ್ದಾರೆ ಅಂತ ನಾವು ಕೇಳ್ಬಿಟ್ಟೆ ಸರ್. ನೋಡಿ, ಈ ಥರ ನಮ್ಮ ಪೊಲೀಸ್ ಇಲಾಖೆಯಿಂದಲೂ ನಮಗೇನು ಮಾಹಿತಿ ಬಂದಿಲ್ಲ ಈ ಥರ ಮಾಡ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ಅವರು ತುಂಬ ನೋಟೋರಿಯಸ್ ಕ್ರಿಮಿನಲ್ ಇದ್ದಾರೆ ಮತ್ತು ಇದೇ ಥರ ಅವರದ್ದು ಹಿನ್ನೆಲೆ ಇದೆ ಮೊದಲಿಂದ. ಸೊ ಡೆಫಿನೆಟ್ಲಿ ಅವರಿಗೆ ಸ್ವಲ್ಪ ಪ್ರಿಕಾಷನ್ ಕಾಷಿಯಸ್ ಆಗಿ ತಗೊಳ್ಳೋಕ್ಕೆ ಅವಶ್ಯಕತೆ ಇದೆ ಅವರದ್ದು ಬಿಹೇವಿಯರ್.